ನಾನು ಹೇಳಿದವರನ್ನೇ ಮಂತ್ರಿ ಮಾಡಿದ್ರೆ ಪಟ್ಟ ಬಿಡುವೆ. ಸಿಎಂ ಸ್ಥಾನದಿಂದ ಸಲೀಸಾಗಿ ಕೆಳಗಿಳಿದಿದ್ದಂತಹ ಸಿದ್ದರಾಮಯ್ಯ ನಾನು ಹೇಳಿದವರನ್ನ ಮಂತ್ರಿ ಮಾಡಿದ್ರೆ ಸಿಎಂ ಸ್ಥಾನದಿಂದ ಕೆಳಗಿಳಿತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಸಲೀಸಾಗಿ ಸಿಎಂ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಹೈಕಮಾಂಡ್ ಮುಂದೆ ಈಗ ಏನು ಸಿದ್ದರಾಮಯ್ಯ ಇಟ್ಟಿದ್ದಂತಹ ಬೇಡಿಕೆ ಒಂದೇ ಒಂದು, ಆಪ್ತರನ್ನ ದಡ ಹತ್ತಿಸಿ ಅಂತ ಹೈಕಮಾಂಡ್ ಮುಂದೆ ಮನವಿ ಮಾಡಿಕೊಂಡಿದ್ರು ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರ ಒಂದೇ ಒಂದು ಮಾತಿಗೆ ರಾಹುಲ್ ಒಪ್ಕೊಂಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ತೀರಾ ಆಪ್ತರಿಗೆ ಮಂತ್ರಿಗಿರಿ ಫಿಕ್ಸ್. ಈಗಾಗಲೇ ಕೆಲವರಿಗೆ ಮಂತ್ರಿಗಿರಿಯನ್ನ ಕೊಡಿಸಿರುವಂತಹ ಸಿದ್ದು ಮತ್ತಷ್ಟು ಆಪ್ತರಿಗೆ ಮಂತ್ರಿಗಿರಿ ಕೊಡಿಸಲಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ನಾನು ಹೇಳಿದವರನ್ನೇ ಮಂತ್ರಿ ಮಾಡಿದ್ರೆ ಪಟ್ಟ ಬಿಟ್ಕೊಡ್ತೇನೆ ಅಂತ ಹೇಳಿ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ರು ಸಿದ್ದರಾಮಯ್ಯನವರು. ಏನೋ ಹೈಕಮಾಂಡ್ ಮುಂದೆ ಸಿದ್ದು ಇಟ್ಟಿದ್ದಂತಹ ಬೇಡಿಕೆ ಒಂದೇ, ಆಪ್ತರನ್ನ ದಡ ಹತ್ತಿಸಿ ಅಂತ ಹೈಕಮಾಂಡ್ ಮುಂದೆ ಮನವಿ ಮಾಡಿದ್ರು ಸಿದ್ದರಾಮಯ್ಯ. ಒಂದೇ ಒಂದು ಮಾತಿಗೆ ರಾಹುಲ್ ಗಾಂಧಿ ಒಪ್ಕೊಂಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರ ತೀರಾ ಆಪ್ತರಿಗೆ ಮಂತ್ರಿಗಿರಿ ಫಿಕ್ಸ್. ಈಗಾಗಲೇ ಕೆಲವರಿಗೆ ಮಂತ್ರಿಗಿರಿಯನ್ನ ಸಿದ್ದರಾಮಯ್ಯ ಕೊಡಿಸಿದ್ದಾರೆ. ಮತ್ತಷ್ಟು ಆಪ್ತರಿಗೆ ಈ ಬಾರಿ ಮಂತ್ರಿಗಿರಿ ಕೊಡಿಸಲಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಸಿಎಂ ಸ್ಥಾನವನ್ನು ತ್ಯಾಗ ಮಾಡಿದ್ರು. ಆದರೆ ಒಂದು ಷರತ್ತನ್ನು ಹಾಕಿದ್ರು ಹೈಕಮಾಂಡ್ಗೆ, ನಾನು ಹೇಳಿದವರನ್ನ ಮಂತ್ರಿ ಮಾಡಿದರೆ ನಾನು ಸಿಎಂ ಸ್ಥಾನದಿಂದ ಇಳಿತೀನಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಆಪ್ತರನ್ನ ದಡ ಹತ್ತಿಸಿ ಅಂತ ಹೈಕಮಾಂಡ್ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ರು ಸಿದ್ದರಾಮಯ್ಯನವರು. ಅದರಂತೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಒಂದೇ ಒಂದು ಮಾತಿಗೆ ಒಪ್ಪಿಗೆಯನ್ನು ನೀಡಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದಂಥವರಿಗೆ ಏನು ಸಚಿವ ಸಂಪುಟದಲ್ಲಿ ಮಂತ್ರಿಗಿರಿಯನ್ನ ಕೊಡಲಾಗ್ತಾ ಇದೆ. ಈಗಾಗಲೇ ಕೆಲವರಿಗೆ ಮಂತ್ರಿ ಸ್ಥಾನ ಸಿಕ್ಕಿದೆ. ಮತ್ತಷ್ಟು ಆಪ್ತರಿಗೆ ಮಂತ್ರಿಗಿರಿಯನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೊಡಿಸಲಿದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಆಪ್ತರು ಯಾರೆಲ್ಲ ಮಂತ್ರಿ ಆದ್ರು ಅಂತ ನೋಡೋದಾದ್ರೆ, ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆಯಿಂದ ಸಚಿವರಾಗಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರಿಗೆ ನಗರಾಭಿವೃದ್ಧಿ, ಕೆಜೆ ಜಾರ್ಜ್ಗೆ ಇಂಧನ ಸಚಿವ ಹಾಗೂ ಈಶ್ವರ್ ಖಂಡ್ರೆಗೆ ಗ್ರಾಮೀಣಾಭಿವೃದ್ಧಿ. ಈ ಸದ್ಯದಲ್ಲಿ ಇಷ್ಟು ಜನಕ್ಕೆ ಈಗ ಸಚಿವ ಸ್ಥಾನ ಒಲಿದಿರುವಂಥದ್ದು. ಇನ್ನು ಸಿದ್ದು ಆಪ್ತರಿಗೆ ಲಾಟರಿ ಒಲಿಯುತ್ತಾ, ಅಂದರೆ ಇವರಿಗೆ ಸಚಿವ ಸ್ಥಾನ ಸಿಗುತ್ತಾ? ಸಂತೋಷ್ ಲಾಡ್, ಶಿವರಾಜ್ ತಂಗಡಗಿ, ಎಸ್ ಪೊನ್ನಣ್ಣ, ಎಚ್ ಕೆ ಪಾಟೀಲ್, ಬಸವರಾಜು ರಾಯರೆಡ್ಡಿ, ಬಿ ಆರ್ ಪಾಟೀಲ್, ದಿನೇಶ್ ಗುಂಡೂರಾವ್, ರಿಜ್ವಾನ್ ಹರ್ಷದ್ ಇವರು ಕೂಡ ಈಗ ಒಂದು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರುವಂಥದ್ದು, ಸಿದ್ದರಾಮಯ್ಯನವರ ಆಪ್ತರಾಗಿರುವಂಥದ್ದು. ಇವರಿಗೆ ಸಚಿವ ಸ್ಥಾನ ಸಿಗುತ್ತೆ. ಸಿದ್ದರಾಮಯ್ಯನವರು ಒಂದು ಬೇಡಿಕೆ ಇಟ್ಟಿದ್ರು, ಏನು ಒಂದು ಸಿದ್ದರಾಮಯ್ಯನವರ ಆಪ್ತರು ಯಾರಿದ್ದಾರೆ ಅವರನ್ನ ದಡ ಸೇರಿಸಿ ಅಂತ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನು ಸಿದ್ದರಾಮಯ್ಯನವರು ಇಟ್ಟಿದ್ರು. ಅದರಂತೆ ಈಗ ಮಂತ್ರಿ ಆಗಿದ್ರು. ಈಗ ಸಿದ್ದು ಆಪ್ತರಿಗೆ ಲಾಟ್ರಿ ಒಲಿಯುತ್ತಾ? ಸಂತೋಷ್ ಲಾಡ್, ಶಿವರಾಜ್ ತಂಗಡಗಿ, ಎಸ್ ಪೊನ್ನಣ್ಣ, ಎಚ್ ಕೆ ಪಾಟೀಲ್, ಬಸವರಾಜು ರಾಯರೆಡ್ಡಿ, ಬಿ ಆರ್ ಪಾಟೀಲ್, ದಿನೇಶ್ ಗುಂಡೂರಾವ್, ರಿಜ್ವಾನ್ ಅರ್ಷದ್ ಏನು ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಸಚಿವ ಸಂಪುಟದಲ್ಲಿ ಈ ಬಾರಿ ಇವರಿಗೆ ಅಂದರೆ ಸಿದ್ದರಾಮಯ್ಯನವರ ಆಪ್ತರಿಗೆ ಅವಕಾಶ ಸಿಗುತ್ತಾ? ಸಿದ್ದು ಹೇಳಿದಂತೆ ಇಲ್ಲಿ ನಡೆಯುತ್ತಾ? ಮಂತ್ರಿಗಿರಿ ಇವರಿಗೆ ಸಿಗುತ್ತಾ? ಲಾಟ್ರಿ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಸಿದ್ದರಾಮಯ್ಯನವರ ಆಪ್ತರಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿಗೆ, ಯತೀಂದ್ರ ಸಿದ್ದರಾಮಯ್ಯನವರಿಗೆ, ಕೆಜೆ ಜಾರ್ಜ್, ಈಶ್ವರ್ ಖಂಡ್ರೆಗೆ ಸಚಿವ ಸ್ಥಾನ ಸಿಕ್ಕಿದೆ. ಇನ್ನು ಉಳಿದಂತೆ ಸಂತೋಷ್ ಲಾಡ್, ಶಿವರಾಜ್ ತಂಗಡಗಿ, ಎಸ್ ಪೊನ್ನಣ್ಣ, ಎಚ್ ಕೆ ಪಾಟೀಲ್, ಬಸವರಾಜ ರಾಯರೆಡ್ಡಿ, ಬಿ ಆರ್ ಪಾಟೀಲ್, ದಿನೇಶ್ ಗುಂಡೂರಾವ್, ರಿಜ್ವಾನ್ ಅರ್ಷದ್ ಇವರಿಗೆ ಸಚಿವ ಸ್ಥಾನ ಸಿಗುತ್ತಾ? ಈ ಬಾರಿಯ ಸಚಿವ ಸಂಪುಟದಲ್ಲಿ ಡಿಕೆ ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯನವರ ಆಪ್ತರಿಗೆ ಲಾಟರಿ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿಯಲು ಒಂದು ಬೇಡಿಕೆ ಇಟ್ಟಿದ್ರು, ಆಪ್ತರನ್ನ ದಡ ಸೇರಿಸಬೇಕು, ಹಾಗಿದ್ರೆ ಮಾತ್ರ ನಾನು ಸಿಎಂ ಸ್ಥಾನವನ್ನು ತ್ಯಾಗ ಮಾಡ್ತೀನಿ ಅಂತ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ರು. ಅದರಂತೆ ಏನು ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ಒಂದೇ ಮಾತಿಗೆ ಒಪ್ಕೊಂಡಿದ್ದಾರೆ. ಅದರಂತೆ ಈಗಾಗಲೇ ಮಂತ್ರಿಗಿರಿಯನ್ನ ಕೆಲವರಿಗೆ ಸಿದ್ದರಾಮಯ್ಯನವರು ಕೊಡಿಸಿದ್ದಾರೆ. ಮತ್ತಷ್ಟು ಆಪ್ತರಿಗೆ ಮಂತ್ರಿಗಿರಿಯನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೊಡಿಸಲಿದ್ದಾರೆ.
ನಿಮಗೆ ಹೆಚ್ಚಿನ ಮಾಹಿತಿನ ನೀಡಲು ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿದ್ದಾರೆ. ದೀಪಾ, ಏನು ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕಾದ್ರೆ ಒಂದು ಬೇಡಿಕೆ ಇಟ್ಟಿದ್ರು, ಆಪ್ತರಿಗೆ ಒಂದು ಮಣೆ ಹಾಕಬೇಕು, ಮಂತ್ರಿಗಿರಿ ಕೊಡಿಸಬೇಕು ಅನ್ನುವಂಥ ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಅದರಂತೆ ಈ ಬಾರಿಯೂ ಕೂಡ ಡಿಕೆ ಒಂದು ಕ್ಯಾಬಿನೆಟ್ನಲ್ಲಿ ಸಿದ್ದು ಆಪ್ತರಿಗೆ ಒಲಿಯುತ್ತಾ ಮಂತ್ರಿಗಿರಿ ಅನ್ನುವಂಥ ಪ್ರಶ್ನೆ ಇದೆ. ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನದಿಂದ ಕೆಳಗಿಳಿಯುವಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸಲೀಸಾಗಿ ನಡೀತು ಅನ್ನುವಂತಹದ್ದಕ್ಕೆ ಯಾವುದೇ ಸ್ಪಷ್ಟತೆ ಇಲ್ಲ. ಅಂದರೆ ಅವರು ಮೇಲ್ನೋಟಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಗದ್ದಲ ಗೊಂದಲ ಯಾವುದೂ ಕೂಡ ಇರಲಿಲ್ಲ. ಆದರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಸಡನ್ ಆದಂತಹ ಒಂದು ಶಾಕು, ಎಲ್ಲೋ ಒಂದು ಕಡೆ ಇನ್ನೂ 2 ತಿಂಗಳು ಮುಂದುವರಿಬೇಕು ಅಂತ ಇದ್ದಂಥವ್ರು, ಜೊತೆಗೆ ಅವರ ಕನಸಿನ ಕೂಸು ಏನಾಗಿತ್ತು, ಜಾತಿ ಅಂದರೆ ಜನಗಣತಿ ವಿಚಾರ ಏನಿತ್ತು ಅದನ್ನು ಅಕ್ಸೆಪ್ಟ್ ಮಾಡುವಂತಹದ್ದು ಮತ್ತು ಅದನ್ನು ಜಾರಿಗೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ಲಾನ್ಗಳನ್ನು ಹಾಕೊಂಡಿದ್ರು. ಹಾಗಾಗಿ 2 ತಿಂಗಳ ಕಾಲ ಸಮಯಾವಕಾಶ ಕೇಳಿದ್ರು ಕೂಡ ಹೈಕಮಾಂಡ್ ಇಲ್ಲ ಅನ್ನುವಂತಹದನ್ನ ಯಾವಾಗ ಸಿಗ್ನಲ್ ಅನ್ನ ನೀಡ್ತು, ತಕ್ಷಣವೇ ಅವರು 2 ದಿನದಲ್ಲಿ ತಮ್ಮ ಸಿಎಂ ಸ್ಥಾನವನ್ನ ಬಿಟ್ಟುಕೊಟ್ರು. ಆದರೆ ಬಿಟ್ಟುಕೊಡುವಂತಹ ಸಂದರ್ಭದಲ್ಲಿ ಒಂದು ಷರತ್ತನ್ನ ಹಾಕಿದ್ರು. ಅಂದ್ರೆ ರಾಹುಲ್ ಗಾಂಧಿ ಸಹಜವಾಗಿ ನೀವು ಬಿಟ್ಕೊಡ್ತೀರಾ ಅನ್ನುವಂತಹ ನಂಬಿಕೆ ಮೇಲೆ ಇದನ್ನು ಹೇಳ್ತಿದ್ದೇವೆ ಅಂತ ಮಾತನಾಡುವಂತಹ, ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ರು. ನಿಮ್ದೇನಾದ್ರೂ ಡಿಮ್ಯಾಂಡ್ ಇದ್ರೆ ಹೇಳಿ, ನಿಮ್ಮ ಪುತ್ರನ ವಿಚಾರವನ್ನ ಬಿಟ್ಬಿಡಿ, ನಾವು ಏನ್ ಬೇಕೋ ಅವರಿಗೆ ಅದನ್ನ, ಅಂದ್ರೆ ಅವರಿಗೆ ಸ್ಥಾನಮಾನ ಯಾವುದನ್ನ ನೀಡಬೇಕು ಅನ್ನುವಂತಹದ್ದು ಡಿಸೈಡ್ ಮಾಡಿದ್ದೇವೆ, ಅದನ್ನ ನೀಡ್ತೇವೆ, ನೀವು ಅವರ ಬಗ್ಗೆ ಯೋಚನೆ ಬೇಡ ಅನ್ನುವಂತಹದನ್ನ ಮಾತನಾಡಿದ್ರಂತೆ. ಇದರ ಜೊತೆಗೆ ಮತ್ತೊಂದು ವಿಚಾರ, ನಿಮಗೆ ಉನ್ನತ ಸ್ಥಾನಮಾನ ಕೊಡುವಂತಹ ನಿಟ್ಟಿನಲ್ಲೂ ಕೂಡ ನಾವು ಯೋಚನೆ ಮಾಡಿದ್ದೇವೆ, ಅಥವಾ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬರೋದೇ ನಿಜವಾದಲ್ಲಿ ನಾವು ನಿಮಗೂ ಕೂಡ ಉನ್ನತ ಸ್ಥಾನಮಾನವನ್ನ ಇಲ್ಲಿ ನೀಡ್ತೇವೆ ಅನ್ನುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅದಕ್ಕೆ ಒಪ್ಪಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜ್ಯವನ್ನ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಬರೋದಿಲ್ಲ ಅನ್ನುವಂತಹದ್ದನ್ನ ಅವರ ಮುಂದೆ ಸ್ಪಷ್ಟನೆಯನ್ನು ಕೂಡ ಪಡಿಸಿದ್ರು. ಇದರ ಜೊತೆಗೆ ಅವರು ಮತ್ತೊಂದು ಇಟ್ಟಿದ್ದಂತಹ ಷರತ್ತು, ತಮ್ಮ ಆಪ್ತರು ಅನ್ನುವಂತಹದ್ದು ಏನಿದೆ, ಅಂದ್ರೆ ಹಿಂದೆ ಸಚಿವರಾಗಿರಬಹುದು ಅಥವಾ 4-5 ಬಾರಿ ಶಾಸಕರಾಗಿ ಗೆದ್ದಂಥವರಾಗಿರ್ಬೋದು, ಅವರಿಗೆ ಒಂದಿಷ್ಟು ಸ್ಥಾನಮಾನಗಳನ್ನ ನೀಡಬೇಕು, ಅವರನ್ನ ದಡ ಹತ್ತಿಸ್ಬೇಕು ಅನ್ನುವಂತಹದನ್ನ ರಾಹುಲ್ ಗಾಂಧಿ ಅವರ ಮುಂದೆ ಒಂದಿಷ್ಟು ಮನವಿ ಮಾಡ್ಕೊಂಡ್ರಂತೆ ಸಿದ್ದರಾಮಯ್ಯ. ಹೀಗಾಗಿ ಬಹುತೇಕವಾಗಿ ಅವರು ಹೇಳಿದಂಥವ್ರಿಗೆ ಅಥವಾ ಅವರು ಒಪ್ಪಿಗೆ ಸೂಚಿಸಿದಂಥವ್ರಿಗೆ ಇದೀಗ ಸಚಿವ ಸ್ಥಾನವನ್ನು ನೀಡೋ ಮೂಲಕ ಹೈಕಮಾಂಡ್ ಅವರ ಒಂದು ಮನವಿಯನ್ನ ಸ್ವೀಕಾರ ಮಾಡಿದಂಗಿದೆ. ಆ ಪೈಕಿ ಏನು ಹಿಂದೆ ಅಂದ್ರೆ ಮೊದಲನೇ ಪಟ್ಟಿ ರಿಲೀಸ್ ಆಯಿತು, ಆ ಪಟ್ಟಿಯಲ್ಲಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, KJ ಜಾರ್ಜ್ ಆಗಿರ್ಬೋದು, ಜೊತೆಗೆ ಒಂದಿಷ್ಟು ಜನರಿಗೆ ಸೂಕ್ತ ಸ್ಥಾನಮಾನ, ಸಚಿವ ಸ್ಥಾನವನ್ನು ನೀಡೋ ಮೂಲಕ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಮನವಿಗೆ ಒಂದು ರೀತಿಯಾದಂತಹ ಗ್ರೀನ್ ಸಿಗ್ನಲ್ ಅನ್ನು ನೀಡಿತ್ತು. ಇದೀಗ 2ನೇ ಪಟ್ಟಿ ರಿಲೀಸ್ನಲ್ಲೂ ಕೂಡ ಒಂದಿಷ್ಟು ನಿರೀಕ್ಷೆಗಳು ಹೆಚ್ಚಿವೆ. ಯಾಕಂದರೆ ಸಿದ್ದರಾಮಯ್ಯ ಅವರ ಇಂತಹದ್ದೊಂದು ಮನವಿಯನ್ನು ಹೈಕಮಾಂಡ್ ಕೇಳುತ್ತೆ. ಕಾರಣ ಅವರು ಹೇಳಿದ ತಕ್ಷಣ ಸ್ಥಾನವನ್ನು ಬಿಟ್ಕೊಟ್ಟಿದ್ದಂಥದ್ದು. ಆ ಪೈಕಿ ಇದೀಗ ಒಂದು 4-5 ಜನ, ಅಂದರೆ ಹಿಂದೆ ಇದ್ದಂತಹ ಸಚಿವರುಗಳ ಪೈಕಿ HK ಪಾಟೀಲ್ ಆಗಿರ್ಬೋದು, ಶಿವರಾಜ್ ತಂಗಡಿಗೆ ಆಗಿರ್ಬೋದು, ಸಂತೋಷ್ ಲಾಡ್ ಆಗಿರ್ಬೋದು, ಹೀಗೆ ಒಂದು 5-6 ಜನ ಅವರ ತೀರಾ ಅತ್ಯಾಪ್ತರಲ್ಲಿ ಕಾಣಿಸ್ಕೊಂಡವರು. ಇದರ ಜೊತೆಗೆ ಶಾಸಕರುಗಳು ಕೂಡ ಇದ್ದಾರೆ, ಪೊನ್ನಣ್ಣ ಇದ್ದಾರೆ, BR ಪಾಟೀಲ್ ಇದ್ದಾರೆ, ಜೊತೆಗೆ ತಿಮ್ಮಾಪುರ್ ಇದ್ದಾರೆ, ಹೀಗೆ ಅನೇಕರುಗಳು ಕೂಡ ಇದ್ದಾರೆ. ಇವರಿಗೆ ಯಾವ ರೀತಿಯಾದಂತಹ ಸ್ಥಾನಮಾನ ಹಂಚಿಕೆ ಆಗತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಲಕ್ಷ್ಮಿ, ಧನ್ಯವಾದ ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.